ಶ್ಯಾಮ್ ಬರ್ದಿರೋ ಕವಿತೆಗೆ ಫಸ್ಟ್ ಪ್ರೈಸ್ ಕೊಡಿಸಿದ ಗೌರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡೋದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಶ್ಯಾಮ್ ಬರ್ದಿರುವಂತಹ ಕವಿತೆನ ಗೌರಿ ಇದ್ಬಿಟ್ಟು ಪ್ರೇಮಲೋಕ ಅನ್ನೋಂತಹ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ಸೊ ಅದರಿಂದ ಶ್ಯಾಮ್ಗೆ ಫಸ್ಟ್ ಪ್ರೈಸ್ ಬಂದಿರುತ್ತೆ, ವಿನ್ನರ್ ಆಗ್ಬಿಟ್ಟಿರ್ತಾನೆ. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ಬಂದ್ಬಿಟ್ಟು ಶ್ಯಾಮ್ಗೆ ವಿಶಸ್ ಹೇಳ್ತಾಳೆ. ಸೊ ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ಸುಮ್ನೆ ಯಾಕೆ ನನ್ಗೆ ವಿಶಸ್ ಹೇಳ್ತಾ ಇದ್ದೀರಾ ಅದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸೊ ಅದಕ್ಕೆ ಕಾರಣ ಇದೆ, ಶ್ಯಾಮ್ ಅವರೇ ನಿಮ್ಗೆ ಫಸ್ಟ್ ಪ್ರೈಸ್ ಬಂದಿದೆ, ಅದಕ್ಕೋಸ್ಕರ ನಾನು ವಿಶ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಶ್ಯಾಮ್ಗೆ ಗೊತ್ತಿರೋದಿಲ್ಲ ಅವನ ಕವಿತೆನ ಗೌರಿ ಪ್ರೇಮಲೋಕ ಇದ್ರಲ್ಲಿ ಅಪ್ಲೋಡ್ ಮಾಡಿರೋದು. ಸೊ ಅದಾದ್ಮೇಲೆ ತಗೊಂಬಂದು ತೋರಿಸ್ತಾಳೆ. ಅದನ್ನ ನೋಡ್ಬಿಟ್ಟು ಶ್ಯಾಮ್ಗೆ ತುಂಬಾನೇ ಖುಷಿಯಾಗಿ ಹೋಗ್ಬಿಡುತ್ತೆ. ಅದನ್ನ ಕೇಳ್ಬಿಟ್ಟು ಮನೆಯವರೆಲ್ರಿಗೂ ತುಂಬಾನೇ ಖುಷಿಯಾಗಿ ಹೋಗ್ಬಿಡುತ್ತೆ. ಎಲ್ಲಾನು ಒಂಥರ ಸಂತೋಷ ಸಂಭ್ರಮದಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಅದನ್ನ ಕೇಳಿದ್ಮೇಲೆ ಎಲ್ಲರಿಗೂ ಖುಷಿ ಆಗೋಗುತ್ತೆ. ಮನೇಲಿ ಎಲ್ಲರೂ ತುಂಬಾನೇ ಸಂತೋಷ ಸಂಭ್ರಮ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಶ್ಯಾಮ್ಗೆ ತುಂಬಾನೇ ಅಳು ಬಂದ್ಬಿಡುತ್ತೆ, ಆನಂದ ಬಾಷ್ಪ ಅನ್ನೋ ತರ. ಸೊ ಅಳೋದಕ್ಕೆ ಕಣ್ಣೀರು ಬರುತ್ತೆ. ಗೌರಿ ಇದ್ಬಿಟ್ಟು ಹೋಗ್ಬಿಟ್ಟು ಯಾಕೆ ಶ್ಯಾಮರ ಅಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ನಮ್ಮ ಮನೇಲಿ ಯಾರು ನನ್ನ ಕವನನ ಯಾರು ಗುರ್ತಿಸ್ತಾ ಇರ್ಲಿಲ್ಲ, ನೀವು ನನ್ನನ್ನು ಗುರ್ತಿಸ್ಬಿಟ್ಟು ಇದು ಫಸ್ಟ್ ಪ್ರೈಸ್ ಬರೋ ತರ ಮಾಡಿದೀರಾ ಅಂತ ಹೇಳ್ಬಿಟ್ಟು ಶ್ಯಾಮ್ ಹೇಳ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನಾನೇನು ಮಾಡಿಲ್ಲ ಶ್ಯಾಮ್ ಅವ್ರೆ, ನೀವು ಬರೆಯುವಂತಹ ಕವಿತೆಗೆ ಲೈನ್ಗಳಿಗೆ ಅಷ್ಟು ಪವರ್ ಇದೆ, ಸೊ ಅದರಿಂದ ನಿಮ್ಗೆ ಈ ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಶ್ಯಾಮ್ ಇದ್ಬಿಟ್ಟು ಮನೇಲಿ ಇರೋಂತಹ ದೊಡ್ಡವರೆಲ್ಲರಿಗೂ ಅಜ್ಜಿ ತಾತ ಎಲ್ಲಾರ್ಗು ಕಾಲಿ ನಮಸ್ಕಾರ ಮಾಡ್ಬಿಟ್ಟು ಆಶೀರ್ವಾದ ತಗೋತಾನೆ. ನಾನು ಜೀವನದಲ್ಲಿ ನನ್ಗೆ ಫಸ್ಟ್ ಈ ತರ ಆಗಿರೋದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾನೆ. ಅದಾದ್ಮೇಲೆ ವಿವೇಕ್ ಬಂದ್ಬಿಟ್ಟು ಕಾಂಗ್ರೆಸ್ ಹೇಳ್ತಾನೆ. ಕಾಂಗ್ರೆಸ್ ಹೇಳಿ ಹಗ್ ಮಾಡ್ತಾನೆ. ತುಂಬಾ ಖುಷಿ ಆಗ್ತಿದೆ ಶ್ಯಾಮ್ ಅಂತ ಹೇಳ್ತಾನೆ. ಸೊ ವಿವೇಕ್ ಪಾರ್ಟಿ ಕೊಡ್ಸ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ನಾನೇನೋ ಪಾರ್ಟಿ ಕೊಡ್ಸಕ್ಕೆ ರೆಡಿ, ಆದ್ರೆ ದುಡ್ಡು ಮಾತ್ರ ನೀನೇ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಹಾಕ್ತಾನೆ. ಸೊ ಅದಾದ್ಮೇಲೆ ವಿವೇಕ್ ಅವ್ರ ಅಮ್ಮನ್ಗೂ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ. ಸೊ ಆಗ ಇದ್ಬಿಟ್ಟು ನಿಮ್ ದೊಡ್ಡಪ್ಪನ್ಗೂ ಫೋನ್ ಮಾಡಿ ಹೇಳೋ, ಅವ್ರು ತುಂಬಾನೇ ಖುಷಿ ಪಡ್ತಾರೆ ಇದ್ದೀರಾ, ಅವ್ರು ಪಾರ್ಟಿ ಕೊಡಿಸ್ತಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಎಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾನೆ. ಅದಾದ್ಮೇಲೆ ಶ್ಯಾಮು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಶ್ಯಾಮ್ ಅಳ್ತಿದ್ಯಾ ಅಂದ್ರೆ ಇದು ಆನಂದ ಬಾಷ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದ್ಮೇಲೆ ಆಶಾ ಇದ್ಬಿಟ್ಟು ಗೌರಿಗೆ ಹೇಳ್ತಾಳೆ, ಗೌರಿ ನಿನ್ನಿಂದ ನನ್ನ ಮಗನ್ಗೆ ಇವತ್ತು ಇದು ಸಿಕ್ಕಿದೆ, ನೀನ್ ತುಂಬಾ ಇದು ಮಾಡ್ಬಿಟ್ಟಿದ್ಯಾ, ನನ್ನ ಮಗನ್ ಮುಖದಲ್ಲಿ ಸಂತೋಷ ನೋಡಿದ್ದೆ, ಇದು ತುಂಬಾನೇ ಖುಷಿ ಆಗ್ತಿದ್ಯಮ್ಮ ಗೌರಿ ನೀನ್ ಮಾಡಿರೋಂತಹ ಕೆಲ್ಸದಿಂದ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ತುಂಬಾನೇ ಖುಷಿ ಪಡ್ತಾಳೆ. ಅದಕ್ಕೆ ನಂದೇನಿದೆ ಅತ್ತೆ, ನೀವು ಎಲ್ಲ ನಿಮ್ಮ ಮಗನ್ ಬರೆಯೋ ಅಂತಹ ಇದ್ರಲ್ಲಿ ಲೈನ್ಗಳಲ್ಲಿ ಅಷ್ಟೆಲ್ಲ ಅರ್ಥ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದ್ಮೇಲೆ ಚಂಚಲ ಇದ್ಬಿಟ್ಟು ಎಷ್ಟು ಪ್ರೈಸ್ ಬಂದಿದ್ಯೋ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಗೌರಿ ಇದ್ಬಿಟ್ಟು 5,000 ಕ್ಯಾಶ್ ಪ್ರೈಸ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಫುಲ್ ಖುಷಿಯಾಗಿ. ಅದನ್ನೆಲ್ಲ ಕೇಳ್ದವ್ರ ಮನೆಯವರೆಲ್ಲರೂ ತುಂಬಾನೇ ಖುಷಿ ಪಡ್ತಾರೆ. ಬಟ್ ಆದ್ರೆ ಚಂಚಲ ಅದನ್ನ ಕಾಮಿಡಿ ತರ ತಗೋತಾಳೆ. ಆಮೇಲೆ ಇದ್ಬಿಟ್ಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡೋದು, ಬರೀ 5,000ಕ್ಕೆ ನೀವು ಇಷ್ಟೆಲ್ಲ ಖುಷಿ ಪಡ್ತಾ ಇದ್ದೀರಾ, ಇಷ್ಟೆಲ್ಲ ಸಂಭ್ರಮ ಪಡ್ತಾ ಇದ್ದೀರಾ. ನಾವು ದೀನ ಬಂಧು ಮಂತಂದವರು, ನಾವು ಆಚೆ ಬರೀ ಹೋಟೆಲಿಗೆ ಹೋದ್ರೆ ಕಾಫಿ ಟೀ ಸರ್ವ್ ಮಾಡೋನ್ಗೆ 5,000 ರೂಪಾಯಿ ಟಿಪ್ಸ್ ಕೊಡ್ತೀವಿ, ಇದ್ಯಾವ ಮಹಾ ಅಂತ ಹೇಳ್ಬಿಟ್ಟು ಚಂಚಲ ಹಾಸ್ಯ ಒಂಥರ ಏನೋ ಅಸಡ್ಡೆ ತರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಗೌರಿಗೆ ಅದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸೊ ಚಂಚಲ ಏನೋ ಒಂಥರ ಅಸಡ್ಡೆ, ಆಗ 5,000ಕ್ಕೆ ಬೆಲೆನೇ ಇಲ್ಲ ಅನ್ನೋ ತರ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು ಗೌರಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆಮೇಲೆ ಗೌರಿ ಹೇಳ್ತಾಳೆ, ಚಂಚಲ ಅವ್ರೆ ನಿಮ್ಗೆ ಅದು ನೀವು ದುಡ್ದಿರೋ ದುಡ್ಡಲ್ಲ, ನಿಮ್ದು ದುಡ್ಡಿರೋ ದುಡ್ಡನ್ನ ನಿಮ್ ಅಕೌಂಟಲ್ಲಿ ಕೋಟಿ ಗಟ್ಟಲೆ ದುಡ್ಡು ಇರ್ಬೋದು. ಸೊ ಇದು ಶ್ಯಾಮ್ ಅವರು ಅವರ ಪರಿಶ್ರಮದಿಂದ ಗಳಿಸಿರುವಂತಹ ಮೊದಲನೇ ಸಂಪಾದನೆ. ಅದು ಕಲೆಗೆ ಯಾವತ್ತೂ ಬೆಲೆ ಕಟ್ಟಕ್ ಆಗೋದಿಲ್ಲ. ಅವರ ಕಲೆಗೆ ಸಿಕ್ಕಿರುವಂತಹ ಮೊದಲನೇ ಬಹುಮಾನ, ಅದು ಎಷ್ಟಾದ್ರೂ ಆಗಿರ್ಲಿ. ಸೊ ಸರಸ್ವತಿಗೆ ಒಲ್ದು ಬಂದಿರೋಂತಹದ್ದು. ಸೊ ಅದಕ್ಕೆ ನಾವು ಬೆಲೆ ಕಟ್ಟಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗೌರಿ ಚಂಚಲಾಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಮ ಅಕೌಂಟಲ್ಲಿ ಕೋಟಿ ಗಟ್ಟಲೆ ಇರ್ಬೋದು, ಬಟ್ ಆದ್ರೆ ನಿಮ್ಮ ಹತ್ರ ಶ್ಯಾಮ್ ಹತ್ರ ಇರೋ ಅಷ್ಟು ಟ್ಯಾಲೆಂಟ್ ಆದ್ರೂ ಇದೆಯಾ, ಕವನ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದ್ಯಾ ಅಂತ ಹೇಳ್ಬಿಟ್ಟು ಗೌರಿ ಚಂಚಲಾಗೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಗ ತಾತ ಇದ್ಬಿಟ್ಟು ಎದ್ ನಿಂತ್ಕೊಂಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಚಂಚಲ
ಲಕ್ಷ್ಮಿ ಬೇರೆ ಸರಸ್ವತಿ ಬೇರೆ, ಲಕ್ಷ್ಮಿ ಒಲಿಯೋದೇ ಬೇರೆ, ಸರಸ್ವತಿ ಒಲಿಯೋದೇ ಬೇರೆ. ಇದು ಕಲೆ. ಶ್ಯಾಮ್ ಸ್ವಂತ ಪರಿಶ್ರಮದಿಂದ ದುಡ್ದಿರೋಂತಹ ದುಡ್ಡು. 5,000 10,000 ಅಂತ ನಾವು ಲೆಕ್ಕ ಹಾಕಕ್ ಹೋಗ್ಬಾರ್ದು. ಸೊ ಶ್ಯಾಮ್ದು ಸ್ವಂತ ಸರಸ್ವತಿಗೆ ಒಲ್ದು ಬಂದಿರೋಂತಹದ್ದು. ಅವನ ಕಲೆಗೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಅವನು ಮೊದಲನೇ ಹೆಜ್ಜೆ ಇಟ್ಟಿದ್ದಾನೆ. ಇನ್ನು ಮುಂದೆ ಇನ್ನೂ ಒಳ್ಳೆ ಸ್ಥಾನ ಸಿಕ್ಕೇ ಸಿಗುತ್ತೆ, ಇನ್ನೂ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ ಅವನ್ಗೆ. ಸೊ ಯಾವತ್ತು ನಾವು ಇಷ್ಟೇ ದುಡ್ಡು ಅಷ್ಟೇ ದುಡ್ಡು ಅಂತ ಹೇಳ್ಬಾರ್ದು. ನಿನ್ನ ಅಕೌಂಟಲ್ಲಿ, ನಮ್ಮೆಲ್ಲರ ಅಕೌಂಟಲ್ಲಿ ಕೋಟಿ ಕೋಟಿ ಗಟ್ಟಲೆ ದುಡ್ಡು ಇರ್ಬೋದು. ಆದ್ರೆ ಶ್ಯಾಮು ಅವನ ಪರಿಶ್ರಮದಿಂದ ಹೊರ್ಗಡೆ ಸ್ವಂತ ಅವನ ಕವನ ಕವಿತೆಗಳಿಂದ ದುಡ್ದಿರೋದು ಅಂತ ಹೇಳ್ಬಿಟ್ಟು ತಾತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅದಾದ್ಮೇಲೆ ಮನೆಯವರೆಲ್ರು ಶ್ಯಾಮ್ಗೆ ಕರೆದ್ಬಿಟ್ಟು ಹೇಳ್ತಾರೆ, ಶ್ಯಾಮ್ ಪ್ರತಿ ಸಲನು ಖುಷಿ ಆದಾಗ ನೀನು ಕವನ ಹೇಳ್ತಿರ್ತಲ್ಲ, ಇವಾಗ ಒಂದ್ ಕವನ ಹೇಳು ಅಂತ ಹೇಳ್ಬಿಟ್ಟು ಆಗ ಕವನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನೆಲ್ಲ ಕೇಳ್ಬಿಟ್ಟು ಮನೆಯವ್ರಿಗೆ ತುಂಬಾನೇ ಸಂದರ್ಭಕ್ಕೆ ತಕ್ಕಂತೆ ಹೇಳ್ತಾನೆ. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ಮನೆಯವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಕೇಳಿಸ್ಕೊಂಡ್ಬಿಟ್ಟು ಚಪ್ಪಾಳೆ ತಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವ್ರಪ್ಪ ಬಂದ್ಬಿಟ್ಟು, ಬೇಷ್ ಮಗನೇ, ಇವತ್ತು ನಿನ್ ಬಗ್ಗೆ ನನ್ಗೆ ಹೆಮ್ಮೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಶ್ಯಾಮ್ಗೆ ಫುಲ್ ಅಪ್ರಿಶಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮನೆಯವರೆಲ್ರೂ ಖುಷಿಯಾಗಿರ್ತಾರೆ. ಆಮೇಲೆ ಶ್ಯಾಮ್ ಗೌರಿ ಹತ್ರ ಬಂದ್ಬಿಟ್ಟು ಹೇಳ್ತಾನೆ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ಅದಕ್ಕೆ ಮನೇಲಿ ಎಲ್ರು ನಾನು ಏನಾದ್ರು ಹೇಳ್ತೀನಿ ಅಂತಂದ್ರೆ ಎಲ್ಲ ಓಡಿ ಹೋಗ್ತಾ ಇದ್ರು. ನೀವು ನನ್ನ ಕಲೆನ ಗುರ್ತಿಸ್ಬಿಟ್ಟು ನನ್ಗೆ ಇವತ್ತು ಈ ಸ್ಥಾನ ಸಿಗೋ ತರ ಮಾಡಿದೀರಾ. ಸೊ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನೀವು ನನ್ನ ಪಾಲಿನ ದೇವತೆ ತರ ಬಂದ್ರಿ. ನನ್ಗೆ ಇಡೀ ಪ್ರಪಂಚನೇ ನನ್ನನ್ನ ಗುರ್ತಿಸೋ ತರ ಮಾಡಿದ್ರಿ, ಫಸ್ಟ್ ಪ್ರೈಸ್ ಬರೋ ತರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಗೌರಿನ ಕೈ ಹಿಡ್ಕೊಂಡು ಅವಳ ಕೈನ ಅವನ ಕಣ್ಣಿಗೆ ಹೊತ್ಕೊಂಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನೆಲ್ಲ ನೋಡ್ತಿದ್ದಂತಹ ವಿವೇಕು ಫುಲ್ ಶಾಕ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸೊ ಇದರಿಂದ ಶ್ಯಾಮ್ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಸೊ ದಿನ ಬಂದು ಮನೆತನದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆಗಿರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್. ಸಿ ಇನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.